Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಮೊನ್ನೆ ನಾನು ಲಿಂಗಸೂಗೂರಿಗೆ ಬಂದಿದ್ದೆ. ಇವತ್ತು ಮಾನವಿ ಇದೆ, ನಾಳೆ ಧಾರವಾಡ ಲೋಕಸಭೆಗೆ ಹೋಗ್ತಾ ಇದ್ದೀನಿ. ಈ ರೀತಿ ಒಂದು ಪ್ರವಾಸ ಇಟ್ಕೊಂಡು ಬಂದಿದ್ದೆ. ಸರ್, ಈಗ ನಾಳೆ ಕ್ಷೇತ್ರ ಕೂಡ ರಾಹುಲ್ ಗಾಂಧಿ ಅವರು ಕೂಡ ಬರ್ತಾ ಇದ್ದಾರೆ, ಅಲ್ಲಿ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅಂದು ಬಿಜಾಪುರ ಬಂದರೆ ಅಂದ್ರೆ ನಾನು ಗೆದ್ದಿದ್ದೀನಿ. ಮೊನ್ನೆ MLA ಎಲೆಕ್ಷನ್ದಾಗ ಅವ್ರು ಬಂದಿದ್ದರು, ಗೆದ್ದಿದ್ದೀನಿ. ಅಂದರೆ ಅದು ಶುಭ ಸೂಚಕ BJPಗೆ. ರಾಹುಲ್ ಗಾಂಧಿ ಬಂದಲ್ಲಿ BJP ಗೆಲ್ತದೆ. ಅಂದರೆ ವಿಜಯಪುರ ಲೋಕಸಭೆ BJP ಪಾಲಾಗ್ತದೆ ಅಂತೇಳಿ ಕ್ಲಿಯರ್ ಇಂಡಿಕೇಶನ್ನು ಇವತ್ತು ರಾಹುಲ್ ಗಾಂಧಿ ಕೊಟ್ಟಾರೆ. ಸರ್, ಇನ್ನೊಂದು ಈಗ ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಹೆಣದ ಮೇಲೆ ರಾಜಕೀಯ, BJP ನಾಯಕರೆಲ್ಲ ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ. ನೋಡ್ರಿ, ನಾವು ಅವ್ರ ಕಾಂಗ್ರೆಸ್ಸಿನ ಕಾರ್ಪೊರೇಟ್ರ್ ಮಗಳು. ನಾವು ಒಂದು ಮಾನವೀಯ ದೃಷ್ಟಿಯಿಂದ ಅವ್ರಿಗೆ ಸಾಂತ್ವನ ಹೇಳಿದ್ದೀವಿ. ಆ ಒಂದು ಕುಟುಂಬಕ್ಕೆ ಏನು ಈ ಲವ್ ಜಿಹಾದ್ ಇದರಿಂದ ಏನೋ ಒಂದು ಅವ್ರಿಗೆ ಆಘಾತ ಆಗಿದೆ. ಅದರಿಂದ ಸಾಂತ್ವನ ಹೇಳಿ ಸರ್ಕಾರಕ್ಕೆ ಸೂಕ್ತ ತನಿಖೆ ಆಗಬೇಕು. ಈ ಲವ್ ಜಿಹಾದದ ಬೇರುಗಳು ಎಲ್ಲಿವರೆಗೆ ಅದಾವ ಅನ್ನೋಂಥದ್ದು ತನಿಖೆ ಆಗಬೇಕು. ಯಾಕಂದರೆ ದೇಶದಲ್ಲಿ ಇದೊಂದು ದೊಡ್ಡ ಜಿಹಾದ್ ಅನ್ನೋವಂಥದ್ದು ಈ ದೇಶದಲ್ಲಿ ಒಂದು ವ್ಯವಸ್ಥಿತವಾಗಿ ಹಿಂದೂ ಹೆಣ್ಮಕ್ಕಳನ್ನ ಆಕರ್ಷಣೆ ಮಾಡಿ ಅವ್ರನ್ನ ಲಗ್ನ ಆಗದೇ ಇದ್ರೂ ಕೊಲ್ತಾರೆ. ಲಗ್ನ ಆದಮೇಲೂ ಫ್ರಿಜ್ನಾಗ ಹಾಕಿ ಅವ್ರನ್ನೆಲ್ಲ ತುಕಡಿ ಮಾಡಿ ಹಾಕುವಂಥದ್ದು ಈ ದೇಶದಲ್ಲಿ ಕಾಶ್ಮೀರ ಆಗಿದೆ, ಕೇರಳ ಆಗಿದೆ, ಈಗ ಹುಬ್ಬಳ್ಳಿಗೆ ಬಂದಿದೆ, ನಾಳೆ ರಾಯಚೂರಿಗೆ ಬರ್ತದೆ, ನಾಳೆ ದೇವದುರ್ಗಕ್ಕೂ ಬರ್ತದೆ. ಅದನ್ನು ಜನರಿಗೆ ಈಗ ಅವ್ರ ತಂದೆಯವ್ರು ಹೇಳ್ತಾರಲ್ಲ, ಈಗ ಅವ್ರಿಗೂ ಭಯ ಇದೆ ಅಂತೇಳಿ. ಯಾವ ತಂದೆನೇ ನನಗೂ ಭಯ ಇದೆ, ನನಗೂ ಯಾರು ನನ್ನ ಭೇಟಿ ನೆಪದಲ್ಲಿ ಮನೆಗೆ ಬರ್ಲಕತ್ತಾರ. ನಾನು ಹೋದಾಗೂ ಅದೇ ಹೇಳಿದ್ರು ಅವರು, ವ್ಯವಸ್ಥಿತವಾಗಿ ನಮ್ಮನ್ನ ಕುಟುಂಬವನ್ನು ಮುಗಿಸ್ಬೇಕು ಅನ್ನೋಂಥದ್ದಿದೆ. ಅವಾಗ ಸಿದ್ದರಾಮಯ್ಯನವರು ಎಷ್ಟು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟರು, ಗೃಹ ಮಂತ್ರಿಗಳು ಎಷ್ಟು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟರು. ಅಲ್ಲಿ ಬಿಜಾಪುರನಾಗ ಶಿವಾನಂದ ಪಾಟೀಲ್ ಯಾವ ರೀತಿ ಹೇಳಿಕೆ ಕೊಟ್ಟರು. ಈಗೀಗ ಒಂದು ವಾರದ ನಂತರ ಮುಖ್ಯಮಂತ್ರಿ ಬರ್ತಾರೆ. ಅದು ನಮ್ಮ ಮೊದಲೇ ಅವತ್ತೇ ಹೇಳಿದ್ದೀನಿ, ಇದೇ ಒಂದು ಮುಸ್ಲಿಂ ಹೆಣ್ಮಕ್ಳಿಗಾಗಿದ್ದರೆ ಸಿದ್ದರಾಮಯ್ಯ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಎಲ್ಲರೂ ಎಲ್ಲಿದ್ದಾರೆ? ರಾಹುಲ್ ಗಾಂಧಿ ಇಲ್ಲಿ ಬಿಜಾಪುರ ಬರೋ ಬದಲಿ ಹುಬ್ಳಿಗೆ ಹೋಗ್ಬೇಕಾಗಿತ್ತಲ್ಲ, ಸಾಂತ್ವನ ಹೇಳಬೇಕಾಗಿತ್ತಲ್ಲ. ಅಂದರೆ ಹಿಂದೂ ಹೆಣ್ಮಕ್ಳಿಗೆ ಏನಾದ್ರೂ ಇವರಿಗೆ ಒಂದು ವಾರದ ನಂತರ ಮುಖ್ಯಮಂತ್ರಿ ಬರ್ತಾರೆ. ನಮ್ಮ ಗೃಹ ಮಂತ್ರಿ ಅಂತೂ ನಾಪತ್ತೆ ಆಗಿದ್ದಾರೆ. ಮತ್ತದು ಏನು ಅರ್ಥ ಏನು? ಹಿಂದೂಗಳಿಗೆ ಈ ದೇಶದಲ್ಲಿ ರಕ್ಷಣೆ ಇಲ್ಲ. ಕಾಂಗ್ರೆಸ್ಸು ಈಗಾಗಲೇ ವ್ಯವಸ್ಥಿತವಾಗಿ ಇಸ್ಲಾಮೀಕರಣ ಮಾಡೋದಕ್ಕೆ ಬೆಂಬಲ ಕೊಡ್ತಾ ಇದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.